ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿರೋ ಈ ಮೂವರು ಮಹಿಳೆಯರನ್ನ ಒಮ್ಮೆ ನೋಡಿ. ನಿಮಗೂ ಇವರು ಎದುರಾಗಬಹುದು, ಹುಷಾರಾಗಿರಿ. ಈಕೆಯ ಹೆಸರು ಶ್ರೀಮತಿ ವಿಮಲಾ, ಮತ್ತೊಬ್ಬಾಕೆಯ ಹೆಸರು ಪದ್ಮಾ, ಈಕೆಯ ಹೆಸರು ಲಕ್ಷ್ಮಿ. ಎಲ್ಲರೂ ಕಲಬುರಗಿ ನಗರದ ಬಾಪೂಜಿ ನಗರದ ನಿವಾಸಿಗಳು. ದುಡಿದು ತಿನ್ನುವುದರ ಬದಲು ಇವರೆಲ್ಲರೂ ಬಸ್ಗಳಲ್ಲಿ ಪ್ರಯಾಣಿಸುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಮಹಿಳೆಯ ಬ್ಯಾಗ್ಗಳಲ್ಲಿ ಇಟ್ಟಿರೋ ಚಿನ್ನಾಭರಣಕ್ಕೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ರು. ಇನ್ನು ಮೇ 5ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹತ್ತಿದ್ದ ಮಂಜುಳಾದೇವಿಯ ಬ್ಯಾಗ್ ಎಗರಿಸಿ ಅದರಲ್ಲಿ 174 ಗ್ರಾಂ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ರು. ಆದರೆ ಈಗ ಎಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 3ನೇ ತಾರೀಕು 3rd ಮೇ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗಿತ್ತು ಕಳ್ಳತಂದು. ಬೇಸಿಕಲಿ ಒಬ್ಬರು ಲೇಡಿ ಮಂಜುಳಾದೇವಿ ಯಾವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗಿದ್ದಾರೆ, ಬೆಂಗಳೂರು ಬಸ್ಸಲ್ಲಿ ಕೂತಿದ್ದಾರೆ. ಆ ಟೈಮ್ಗೆ ಅವ್ರ ಬ್ಯಾಗಲ್ಲಿ ಯಾವುದು ರಿಲೇಟಿವ್ ಮನೆಗೆ ಹೋಗ್ತಾ ಇತ್ತು. ಅವ್ರ ಬ್ಯಾಗಲ್ಲಿ ಅರೌಂಡ್ 170 ಗ್ರಾಮ್ಸ್ದು ಗೋಲ್ಡ್ ಇತ್ತು. ಒಡವೆಗಳು ತಗೊಂಡು ಯಾವುದು ಮದುವೆಗೆ ಹೋಗ್ತಾ ಇತ್ತು. ಆಮೇಲೆ ಅವರು ಚೆಕ್ ಮಾಡಿದ್ದಾರೆ. ಸ್ವಲ್ಪ ಟೈಮ್ ಆದಮೇಲೆ ಬಸ್ಸಲ್ಲಿ ಕೂತ್ಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಚೆಕ್ ಮಾಡಿದ್ದಾರೆ. ಸೊ ಅವ್ರದ್ದು ಎಲ್ಲ ಆ ಪ್ಯಾಕೆಟ್ ಬ್ಯಾಗಿಂದ ಗಾಯಬಾಗಿತ್ತು, ಸಿಗಲಿಲ್ಲ ಅವ್ರಿಗೆ. ಈ ಬೇಸಿಸ್ ಮೇಲೆ ಅವರು ನಮಗೆ ಗೌರಿಬಿದನೂರು ಟೌನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ನಾವು ಟೋಟಲ್ 3 ಜನ ಲೇಡೀಸ್ಗೆ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ನಮ್ಮ ಟೀಮ್ ಸುಮಾರು CCTV ಕ್ಯಾಮ್ರಾಸ್ ಚೆಕ್ ಮಾಡಿ ಲೇಡೀಸ್ಗೆ ಐಡೆಂಟಿಫೈ ಮಾಡಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಕಲಬುರಗಿಯಲ್ಲಿ ಹೋಗಿ 3 ಜನ ಲೇಡೀಸ್ಗೆ ಅರೆಸ್ಟ್ ಮಾಡಿ ಬಂದಿದ್ದಾರೆ. ಇಲ್ಲಿ ಒಬ್ಬರು ಲೇಡಿ ವಿಮಲಾ, ಇನ್ನೊಬ್ಬರು ಪದ್ಮಾ ಮತ್ತು ಲಕ್ಷ್ಮಿ, ಈ 3 ಜನ ಲೇಡೀಸ್ಗೆ ಅರೆಸ್ಟ್ ಮಾಡಿ ಅವರಿಂದ ಗೋಲ್ಡ್ ರಿಕವರಿ, ಇಂಟ್ಯಾಕ್ಟ್ ರಿಕವರಿ ಸಿಕ್ಕಿದೆ. ಸೊ ಈ ಕೇಸಲ್ಲಿ ಒಳ್ಳೆ ಕೆಲಸ ಮಾಡಿ CCTV ಕ್ಯಾಮ್ರಾ ಮುಖಾಂತರ ನಮಗೆ ಈ ಆರೋಪಿ ಈ ಕೇಸಲ್ಲಿ ಸಿಕ್ಕಿದೆ. ಅವರು ಬೇಸಿಕ್ಲಿ ಅದೇ ಟಾರ್ಗೆಟ್ ಮಾಡ್ತಾರೆ. ಬಸ್ಸಲ್ಲಿ ಯಾರು ಲೇಡೀಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಚೆಕ್ ಮಾಡಿ ಅವ್ರ ಬ್ಯಾಗ್ಸಿಂದ ಕಳ್ತನ ಮಾಡ್ತಾ ಇದ್ದಾರೆ ಒಡವೆದು. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇರಬೇಕು, ಅದು ನಾವು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಇದು ಇವರದು ರೆಗ್ಯುಲರ್ ಇದೇ ಥರ ಕೆಲಸ ಮಾಡ್ತಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಯಾವಾಗ ಅವರಿಗೆ ಅವಕಾಶ ಸಿಗುತ್ತೆ ಆ ಟೈಮ್ ಬ್ಯಾಗಿಂದ ಕಳ್ಳತನ ಮಾಡ್ತಾರೆ. ಇವರಿಗೆ ನಾವು ಎಲ್ಲ CCTV ಮಾನಿಟರ್ ಮಾಡಿ ಅಲ್ಲಿಂದ ಸಿಕ್ಕಿದೆ ನಮಗೆ. ಸಿನ್ಸ್ ಗೌರಿಬಿದನೂರು ಟೌನ್ ಲಿಮಿಟ್ಸಲ್ಲಿ ಆಗಿತ್ತು, ಅಲ್ಲಿ ಟೌನಿಂದ ಎಲ್ಲ ಕ್ಯಾಮ್ರಾಸ್ಗೆ ನಾವು ಚೆಕ್ ಮಾಡಿ ಫಸ್ಟ್ ನಮಗೆ ಯಾವಾಗ ಫೇಸ್ ಐಡೆಂಟಿಫಿಕೇಷನ್ ಆಯಿತು, ಆಮೇಲೆ ನಮ್ಮ ಡಾಟಾಬೇಸಿಂದ ಮತ್ತು ಬೇರೆ ಸ್ಟೇಷನ್ಸ್ದು ಹೆಲ್ಪಿಂದ ನಾವು ಈ ಲೇಡೀಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ಆಮೇಲೆ ನಮಗೆ ಅವ್ರದ್ದು ಲೊಕೇಶನ್ ಕೂಡ ಕಲಬುರಗಿಯಲ್ಲಿ ಸಿಕ್ತು. ಸೊ ನಮ್ಮ ಟೀಮಲ್ಲಿ ಕಲಬುರಗಿಯಲ್ಲಿ ಹೋಗಿ ಅಲ್ಲಿಂದ ಇವರಿಗೆ ಕರ್ಕೊಂಡ್ಬಂದಿದ್ದಾರೆ. ಮತ್ತೊಂದೆಡೆ ಏಪ್ರಿಲ್ 30ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಕಮ್ಮಗುಟ್ಟಹಳ್ಳಿ ಬಸ್ ನಿಲ್ದಾಣದಲ್ಲಿ ಮಮತಾ ಎನ್ನುವ ಮಹಿಳೆ ನಿಂತಿದ್ದಾಗ ಅಲ್ಲಿಗೆ ಬಂದ ಓರ್ವ ಯುವಕ ಹಾಗೂ ಅಪ್ರಾಪ್ತ ಬಾಲಕಿ ಹಾಗೂ ಬಾಲಕ ಕ್ಷಣಾರ್ಥದಲ್ಲಿ ಮಮತಾಳ 34 ಗ್ರಾಂ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿದ್ರು. ಪೆರೇಸಂದ್ರ ಠಾಣೆ ಪೊಲೀಸರು ತನಿಖೆ ನಡೆಸಿ ಅಂತಾರಾಜ್ಯ ಕುಖ್ಯಾತ ಕಳ್ಳ ರಾಜಸ್ಥಾನದ ಜೈಪುರ ನಿವಾಸಿ 22 ವರ್ಷದ ವಿಕ್ಕಿ ಬಗಾರಿಯಾ ಸೇರಿದಂತೆ ಆತನ ಜೊತೆಗಿದ್ದ ಅಪ್ರಾಪ್ತ ಬಾಲಕಿ ಹಾಗೂ ಬಾಲಕನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬಂಧಿತರಿಂದ 30 ಗ್ರಾಂ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ದಾರೆ. ಆರೋಪಿಗಳು ಕಾರಿನಲ್ಲಿ ಬಂದು ಕದ್ದ ಬೈಕ್ನಲ್ಲಿ ಸರಗಳ್ಳತನ ಮಾಡ್ತಿದ್ರು ಎನ್ನಲಾಗಿದೆ. ಸೊ ಈ ಕೇಸಲ್ಲಿ ಕೂಡ ನಾವು ಫಸ್ಟ್ ಈ ಕಾರ್ದು ಡೀಟೇಲ್ಸ್ ತಗೊಂಡು ಕಾರ್ಗೆ ಟ್ರ್ಯಾಕ್ ಮಾಡಿದ್ದೀವಿ ಎಲ್ಲ ಹೈವೇಯಲ್ಲಿ, ಟೋಲ್ ಗೇಟಲ್ಲಿ CCTVಯಿಂದ. ಆಮೇಲೆ ನಮಗೆ ಗೊತ್ತಾಯಿತು ಕಿ ದಿಲ್ಲಿಯಲ್ಲಿ ಯಾರು ಇದನ್ನು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿದಾರೆ, ಆರೋಪಿ ಅವರಿಂದ ಇದನ್ನು ತಗೊಂಡಿದ್ದಾರೆ. ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ನಮಗೆ ಗೊತ್ತಾಯಿತು ಒಬ್ಬರು ಆರೋಪಿ ಜೈಪುರಲ್ಲಿದ್ದಾರೆ. ಅವರ ಜೊತೆಗೆ ಒಬ್ಬರು ಲೇಡಿ ಕಮ್ಮಿ ವಯಸ್ಸು, ಅಂದರೆ ಶೀ ಈಸ್ ಅ ಗರ್ಲ್ ಓನ್ಲಿ, ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ತುಂಬ ಕಮ್ಮಿ ಏಜ್ ಇದ್ದಾರೆ, ಬಾಯ್. ಈ ಥರ 3 ಜನ ಇದ್ದಾರೆ ಗಾಡಿಯಲ್ಲಿ ಎಲ್ಲ ಐಟಮ್ಸ್, ಬ್ಯಾಗ್ ಮತ್ತು ಮನೆಯದು ಏನು ಐಟಮ್ಸ್ ಬೇಕು ಎಲ್ಲ ಗಾಡಿಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಥರ ನಮಗೆ ಮಾಹಿತಿ ಬಂತು. ಸೊ ನಮ್ಮ ಟೀಮ್ ಈ ಕೇಸಲ್ಲಿ ಜೈಪುರಲ್ಲಿ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಫಸ್ಟ್. ಆಮೇಲೆ ನಮಗೆ ಗೊತ್ತಾಯಿತು ಕಿ ಅವ್ರದ್ದು ಮೂಮೆಂಟ್ ಈ ಕಡೆಗೆ ಸೌತ್ ಕಡೆಗೆ ಸ್ಟಾರ್ಟ್ ಆಗಿದೆ. ಸೊ ನಾವು ಅವರಿಗೆ ಆಂಧ್ರ ಪ್ರದೇಶದಿಂದ ಅವ್ರಿಗೆ ಅರೆಸ್ಟ್ ಮಾಡಿ ಬಂದಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡಿದ ತಕ್ಷಣ ನಮಗೆ ಒಬ್ಬರು ಆರೋಪಿ, ಮೇನ್ ಆರೋಪಿ ಯಾರು ಇದ್ದಾರೆ, ವಿಕ್ಕಿ ಬಗಾರಿಯಾ, ಇವ್ರದ್ದು ಪೀಪ್ಲಿ ಬಸ್ ಸ್ಟ್ಯಾಂಡ್ ಜೈಪುರ್ ಡಿಸ್ಟ್ರಿಕ್ಟ್ ಇವ್ರದ್ದು ವಾಸ ಇದೆ, ಜೈಪುರ್ ವಾಸ ಬೇಸಿಕ್ಲಿ ಇವ್ರದ್ದು.
ಇವರ ಜೊತೆಗೆ ಒಬ್ಬರು ಗರ್ಲ್ ಸಿಕ್ಕಿತ್ತು, ಅವ್ರದ್ದು ಕೂಡ ಅರೌಂಡ್ 18 ಏಜ್ ಇದೆ, ಅವರಿಗೆ ಮಹಿಳಾ ಸ್ವಾಧಾರ ಕೇಂದ್ರ ಕಲಿಸಿದ್ದೀವಿ. ಮತ್ತು ಒಬ್ಬರು ಬಿಲೋ 18 ಹುಡುಗ ಸಿಕ್ಕಿತ್ತು, ಅವರಿಗೆ ಕೂಡ ಬಾಲ್ ಮಂದಿರಿಗೆ ನಾವು ಕಲಿಸಿದ್ದೀವಿ. ಇವರೆಲ್ಲರದು ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯಿತು, ಈ ಹುಡುಗ ಯಾರು ಮೇನ್ ಆರೋಪಿ ಇದ್ದಾರೆ ವಿಕ್ಕಿ ಬಾಗರಿಯಾ, ಇವರು ರಾಜಸ್ಥಾನಲ್ಲಿ ಕೂಡ ಸುಮಾರು ಕೇಸಸ್ ಮಾಡಿದ್ದಾರೆ. ಬಟ್ ಸಿನ್ಸ್ ಅಲ್ಲಿ ಇವರದು ಪರಿಚಯ ಇದೆ ಸುಮಾರು ಜನ ಜೊತೆ, ಅವರಿಗೆ ಐಡೆಂಟಿಫೈ ಮಾಡ್ತಾರೆ. ಈ ಕಾರಣ ಬಗ್ಗೆ ಇವರು ಎಲ್ಲರೂ ಸೌತ್ ಇಂಡಿಯಲ್ಲಿ ಬಂದು ಈ ಥರ ಆಫೆನ್ಸ್ ಮಾಡ್ತಾ ಇದ್ದಾರೆ. ಅವರಿಂದ ಕೂಡ ನಾವು ರಿಕವರಿ ಮಾಡಿ ಯಾವ ಚೇನ್ ಹೋಗಿತ್ತು ಅದನ್ನು ರಿಕವರಿ ಮಾಡಿದ್ದೀವಿ. ಒಟ್ಟಿನಲ್ಲಿ ಆರೋಪಿಗಳು ಚಾಪೆ ಕೆಳಗೆ ತೂರಿ ಕಳ್ಳತನ ಮಾಡ್ತಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.